Watch full episodes on Jio Hotstar. ಅವನಿವತ್ತು ನಮ್ಮನ್ನ ನೋಡ್ಬಿಟ್ಟಿದ್ದಾನೆ. ಇವತ್ತು ಹೋಗ್ಬಿಟ್ಟು ಅವನವರ ಗೆಳೆಯರಿಗೆ ಮತ್ತೆ ಅಪ್ಪ ಅಮ್ಮ ಎಲ್ಲರಿಗೂ ಹೇಳ್ಬಿಡ್ತಾನೆ. ಈ ಹುಡುಗ ನಮ್ಗೆ ತುಂಬಾನೇ ತೊಂದ್ರೆ ಆಗ್ಬಹುದು. ನಾನು ಹೇಳ್ತೀನಿ, ಇವನ್ನ ಹಿಡ್ಕೊಂಡು ನಾವು ಕಟ್ಟಾಕೊಂಡು ಹೋಗ್ಬಿಡೋಣ. ಹಾ ಬನ್ನಿ. ನಾನು ಹೇಳೋದು ಕೇಳಿ, ನಾವು ಅವನ್ನ ಬಿಡೋದ್ ಬೇಡ. ನಾವು ಹೋಗಿ ನಮ್ ಕಡೆಯವ್ರ ಎಲ್ರಿಗೂ ಹೇಳೋಣ. ನಾವಿಲ್ಲಿಂದ ಆದಷ್ಟು ಬೇಗ ಹೋಗೋಣ. ಹೋಗ್ಲಿ ಬೇಡ, ಅವನ್ ಕೆಟ್ಟವನಾಗಿದ್ರೆ ನನ್ ಶೂ ಯಾಕೆ ಕೊಡ್ತಾ ಇದ್ದ ವಾಪಸ್? ಇದೇನೇ ಅವನ ಪ್ಲಾನು. ಮೊದ್ಲು ಅವನು ಬಂದು ಶೂ ಇಟ್ಬಿಟ್ಟ, ಅದರಿಂದ ಅವನ್ ನಮ್ಮನ್ನ ನೋಡ್ಬೋದು ಅಂತ. ಹಾ ಅಯ್ಯೋ, ಇವ್ರು ಏನ್ ಮಾಡ್ತಾ ಇದಾರೆ? ಅವರ ಜನರನ್ನೆಲ್ಲ ಕರೀತಿದ್ದಾರೆ ಅನ್ಸುತ್ತೆ. ಆದ್ರೆ ಯಾಕೆ? ಅಯ್ಯೋ, ನೀವೆಲ್ಲ ಯಾರು? ಇದೇನ್ ಮಾಡಿದ್ರಿ? ನನಗೆ ತಲೆ ಸುತ್ತಾ ಇದೆ. ಇದೇನ್ ಮಾಡ್ತಿದ್ದೀರಾ? ಅನ್ಸುತ್ತೆ ನಾನು ಜ್ಞಾನ ತಪ್ಪಿದ್ದೀನಿ ಅಂತ. ಸ್ಟಾಪ್! ಇದು ಶಿವ ಮೆಸೇಜ್ ಮಾಡಿದಾನೆ. ಇಲ್ಲಿ ನೋಡಿ, ಲುಕ್ ಅಪ್, ಫಾಲೋ ಮೀ, ಐ ಆಮ್ ಇನ್ ಡೇಂಜರ್. ಅಲ್ಲಿ ನೋಡಿ, ಅಲ್ಲಿ ಶಿವ ಇಸ್ ಇನ್ ಡೇಂಜರ್. ಆದಿ ಯೂರಿ, ಲೆಟ್ಸ್ ಫಾಲೋ ಹಿಮ್. ಓ ನೋ, ಶಿವಾನ್ ಯಾರು ಎತ್ಕೊಂಡು ಹೋಗ್ತಿದ್ದಾರೆ? ನನ್ ಪ್ರಕಾರ ಎಲ್ಲಿರ್ಬೋದು. ಲಡ್ಡು ಸಿಂಗ್ ಅವರೇ, ಬೇಗ ಬನ್ನಿ, ಎಮರ್ಜೆನ್ಸಿ ಇದೆ. ಸರಿ ನಾನ್ ಬರ್ತಾ ಇದ್ದೀನಿ, ಡೋಂಟ್ ವರಿ. ಲಡ್ಡು ಸಿಂಗ್ ಹೆಸರು ಸುಮ್ನೆ ಫೇಮಸ್ ಆಗ್ಲಿಲ್ಲ. ಲಡ್ಡು ಸಿಂಗ್ ಅವರೇ, ಡೈಲಾಗ್ಗೆಲ್ಲ ಟೈಮ್ ಇಲ್ಲ ಈಗ. ಕಮ್ ಫಾಸ್ಟ್. ಹಾ ಸರಿ ಬರ್ತೀನಿ. 0 ಮಿನಿಟ್ ಅಲ್ಲಿ ಬರ್ತೀನಿ. ಏನಾಯ್ತು ರೇವಾ? ಏನ್ ಎಮರ್ಜೆನ್ಸಿ ಇದೆ? ಲಡ್ಡು ಸಿಂಗ್ ಸರ್, ಮೇಲ್ ನೋಡಿ, ಎಷ್ಟೊಂದು ಏಲಿಯನ್ಗಳು ಶಿವನ್ ಎತ್ಕೊಂಡು ಹೋಗ್ತಿದೆ. ಅವ್ರು ಇವಾಗ ಶಿವನ್ ಹಿಡ್ಕೊಂಡಾಯ್ತು. ಇವಾಗ ಮುಂದೆ ಅವ್ರು ನಿಮ್ಮನ್ನೇ ಹಿಡಿಯೋದು. ಅದ್ ಏಲೇನ್ ಆಗಿರ್ಲಿ, ಮನುಷ್ಯ ಆಗಿರ್ಲಿ, ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ಯಾರೇ ಕಿಡ್ನಾಪ್ ಆದ್ರೂನು ಕಿಡ್ನಾಪರ್ ತನ್ನ ಜೊತೆಗಾರನಿಗೆ ಅವನೇ ಹೇಳ್ತಾನೆ, ಕಿಡ್ನಾಪ್ ಮಾಡೋದ್ ಬೇಡ, ಇಲ್ಲಾಂದ್ರೆ ಲಡ್ಡು ಸಿಂಗ್ ಬಂದ್ಬಿಡ್ತಾರೆ. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಸೈಕಲ್ ಬಿಡಿ, ಬೇಗ ನನ್ನ ಬೈಕಲ್ಲಿ ಕೂತ್ಕೊಳ್ಳಿ. ಬನ್ನಿ ನಡೀರಿ. ನೋಡಿ, ಅಲ್ಲಿ ಹೋಗ್ತಿದ್ರು ಶಿವ, ಬೇಗ ಹೊರಡಿ. ರಾಜ, ಇವನು ಅಲ್ಲಿ ನಿಂತ್ಕೊಂಡು ನಮ್ಮನ್ನ ನೋಡ್ತಾ ಇದ್ದ. ಇಡೀ ಪ್ರಪಂಚಕ್ಕೆ ನಮ್ ಬಗ್ಗೆ ಹೇಳ್ಬಿಡ್ತಾನೆ. ಅದಕ್ಕೋಸ್ಕರನೇ ಇವನ್ನ ನಾವು ಹಿಡ್ಕೊಂಡ್ ಬಂದ್ವಿ. ಕಿಂಗ್ ಟಿನೋಕ, ಇವನ್ನ ಮುಗಿಸಿದ್ರೇನೆ ನಮ್ಗೆ ಒಳ್ಳೇದು. ನಾನ್ ಯಾರಿಗೂ ಹೇಳೋದಿಲ್ಲ, ಪ್ಲೀಸ್ ಹೆದರ್ಕೋಬೇಡಿ. ನಾನ್ ಬರೀ ನೋಡ್ಬೇಕಂತಿದ್ದೆ ಅಷ್ಟೇ, ನೀವೆಲ್ಲ ಯಾರು ಅಂತ ಮತ್ತೆ ಎಲ್ಲಿಂದ ಬಂದಿದ್ದೀರಾ ಅಂತ. ಇವನು ಸುಳ್ಳು ಹೇಳ್ತಿದ್ದಾನೆ. ಇವನ್ನ ಇವಾಗಿಂದಿವಾಗ್ಲೇ ಮುಗಿಸ್ಬಿಡೋಣ. ಎಲ್ಲರೂ ಶಾಂತರಾಗಿ, ಮೊದ್ಲು ನಮಗೆ ಏನಾಗಿದೆ ಅಂತ ಗೊತ್ತಾಗ್ಬೇಕಾಗಿದೆ. ಶಿವ, ನೀನ್ ಹೆದರ್ಕೋಬೇಡ, ಲಡ್ಡು ಸಿಂಗ್ ಬಂದಾಯ್ತು. ಹೇ ಯು ಆಲ್ ಅಂಡರ್ ಅರೆಸ್ಟ್. ಕಿಂಗ್, ನೋಡಿದ್ರೆ ನೀವು, ಇವನ್ ಜೊತೆ ಇರೋನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಹಿಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ಮೊದ್ಲು ಇಲ್ಲಿಂದ ನೀವು ಹೋಗಿ ಬೇಗ. ನಾವು ಇವ್ರ ಜೊತೆ ಫೈಟ್ ಮಾಡ್ಬೇಕಾಗಿಲ್ಲ. ಇವ್ರಿಗೆ ನಾವ್ ಯಾವ್ದೇ ತೊಂದರೆ ಕೊಡಬಾರ್ದು. ಅಯ್ಯೋ, ಇರುವೆ ಕಚ್ಬಿಡ್ತು. ಅಯ್ಯೋ, ಇದೇನಿದು? ಶಿವ, ಸಡನ್ ಆಗಿ ನನ್ನ ಅಕ್ಕಪಕ್ಕ ಇರೋದೆಲ್ಲ ಇಷ್ಟು ವಿಶಾಲವಾಗಿ ಹೇಗಾಯ್ತು? ಎಲ್ಲ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಸಡನ್ ಆಗಿ ಹೇಗ್ ಬದಲಾಯ್ತು? ಅಯ್ಯೋ ಲಡ್ಡು ಸಿಂಗ್ ಸರ್, ಅಕ್ಕಪಕ್ಕ ನೋಡೋದ್ ಬಿಡಿ, ಮತ್ತೆ ನಿಮ್ಮನ್ನ ನೀವು ನೋಡ್ಕೊಳ್ಳಿ.
ನೀವು ನೀವು ಚಿಕ್ಕವರಾಗ್ಬಿಟ್ಟಿದ್ದೀರಾ. ಅಯ್ಯ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 ಯ್ಹೇಗಾಯ್ತಿದು? ಏನ್ ಮಾಡ್ತಿದ್ದೀರಾ ನೀವೆಲ್ಲ? ಅಟ್ಯಾಕ್ ಮಾಡಿ. ಏನಾಯ್ತು ಶಿವ? ಓಡಿ, ಬೇಗ ಓಡಿ, ಇವಾಗ ಹೇಳೋದಕ್ಕೆ ಸಮಯ ಇಲ್ಲ. ಅರೇ ಹೇಗಿದ್ದೀರಾ ನೀವು? ಓಹೋ, ನಾನೇನು ಪ್ರಶ್ನೆ ಮಾಡ್ತಾ ಇದ್ದೀನಿ? ನಿಮಗೆ ಇಂಥ ಒಂದು ಒಳ್ಳೆ ಅದ್ಭುತವಾದ ಕಾಲೋನಿನ ಮಾಡಿಕೊಟ್ಟಿದ್ದೀನಿ ಅಂದಮೇಲೆ ನೀವು ಚೆನ್ನಾಗೇ ಇರ್ತೀರಾ. ಸ್ವಲ್ಪ ದಿನಗಳು ಮಾತ್ರ, ಆಮೇಲೆ ನಿಮ್ಮ ಎಲ್ಲ ಸ್ನೇಹಿತರು ಇಲ್ಲಿಗೆ ಬಂದ್ಬಿಡ್ತಾರೆ. ಅದಾದ ಮೇಲೆ ಇಡೀ ಪ್ರಪಂಚದಲ್ಲೇ ನನ್ನ ಹೆಸರು ಯಾವ ರೀತಿ ಹೊಳೆಯುತ್ತೆ ಅಂದ್ರೆ ಇಡೀ ಪ್ರಪಂಚನೇ ನನ್ನ ಕೈ ಮುಷ್ಟಿಲಿರುತ್ತೆ. ಅಲ್ಲಿವರೆಗೂ ನಾವು ಗುಮ್ನಾಮಿನ ಜೀವನವನ್ನ ಸಾಧಿಸ್ಬೇಕು. ಅದಾದ ಮೇಲೆ ಗುಮ್ನಾಮ್ ಸಿಂಗ್ ನ ಹೆಸರು ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ, ಮತ್ತೆ ನಿಮ್ಮ ಎಲ್ಲರ ಹೆಸರು ಕೂಡ. ಇಲ್ಲೆಲ್ಲ ಕಡೆ ಬರೀ ತುಳಸಿನೇ ಇದೆ. ಆ ಹೊಲದಲ್ಲಿ ಆ ಒಂದು ಗೋಲಾಕಾರದಲ್ಲಿ ಇದೆಯಲ್ಲ, ಅಲ್ಲಿ ಯಾರಾದ್ರೂ ಹೋದ್ರೆ ಅಲ್ಲಿ ಕಾಣದೇ ಇರುವಂತ ಒಂದು ಬಲೆ ಇರುತ್ತೆ. ಅದು ಅವರನ್ನ ಹಿಡ್ಕೊಂಡ್ ಬಿಡತ್ತೆ, ಮತ್ತೆ ಕೆಳಗಡೆ ಎಳೆದ್ ಬಿಡತ್ತೆ. ಅವ್ರನ್ನ ಹಿಡ್ಕೊಂಡು ಅವ್ನ್ ಎಲ್ ಬಿಡ್ತಾನೆ? ಎಲ್ ತಗೊಂಡೋಗ್ತಾರ ಗೊತ್ತಿಲ್ಲ, ಅವರು ಬಂಗ್ಲೆ ಒಳಗಡೆ ತಗೊಂಡೋಗ್ತಾರೆ. ಅದಾದ್ಮೇಲೆ ನಮ್ಗೇನು ಗೊತ್ತಿಲ್ಲ. ಇದ್ಯಾಕೋ ತುಂಬಾ ವಿಚಿತ್ರವಾಗಿದೆ. ನೀವೆಲ್ಲ ವಾಪಸ್ ಹೋಗಿ, ನಾವು ಯಾವ್ದಾದ್ರೊಂದು ಪ್ಲಾನ್ ಮಾಡಿ ಎಲ್ಲರನ್ನು ವಾಪಸ್ ಕರ್ಕೊಂಡ್ ಬರ್ತೀವಿ, ಸರಿನಾ? ಮೊದ್ಲು ನಿಮ್ಮವ್ರನ್ನೆಲ್ಲ ಬಿಡಿಸ್ತೀವಿ. ಶಿವ, ನಿನ್ ಮೇಲೆ ನಮಗೆ ತುಂಬಾನೇ ನಂಬಿಕೆ ಇದೆ. ಬೆಸ್ಟ್ ಆಫ್ ಲಕ್. ಸಾರಿ ಗೆಳೆಯ, ನಾನ್ ನಿನ್ನ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ. ಏನು ಹಾರ್ಡ್ ಫೀಲಿಂಗ್ಸ್ ಇಲ್ಲ ಅಲ್ವಾ? ನೋ ಹಾರ್ಡ್ ಫೀಲಿಂಗ್ಸ್. ಆದ್ರೆ ಒಂದ್ ಮಾತು ಅರ್ಥ ಆಗ್ತಾ ಇಲ್ಲ ನಮ್ಗೆ. ನೀವೆಲ್ಲ ಹೇಗೆ ನಮ್ಮನ್ನ ಚಿಕ್ಕವರಾಗಿ ಮಾಡಿದ್ರು, ಹಾಗೇನೆ ಆ ಗುಮ್ನಾಮ್ ಸಿಂಗ್ ನ ಕೂಡ ನೀವು ಚಿಕ್ಕವ್ರನ್ನ ಮಾಡಿ ಯಾಕೆ ಹಿಡ್ಕೋಬಾರ್ದು? ಗುಮ್ನಾಮ್ ಸಿಂಗ್ ಯಾವುದೋ ಒಂದು ಆಂಟಿಡೋಟ್ ಮಾಡ್ಕೊಂಡು ತಾನು ಮತ್ತೆ ತನ್ನವ್ರೆಲ್ಲರಿಗೂ ತಿನ್ಸ್ಬಿಟ್ಟಿದ್ದಾನೆ. ಅವನನ್ನ ಸಣ್ಣವನಾಗಿ ನಾವು ಮಾಡಕ್ಕಾಗ್ತಾ ಇಲ್ಲ. ಇದೇ ತೊಂದ್ರೆನೆ ನಮ್ಗಾಗ್ತಿರೋದು. ಹಾ, ಪರವಾಗಿಲ್ಲ. ಇವತ್ತು ನಿಮ್ ಕಡೆಯವ್ರನ್ನೆಲ್ಲ ನಾವು ಹುಡ್ಕೊಂಡು ತರ್ತೀವಿ. ಏನಿದೆ ಇಷ್ಟೊಂದು ಸಾಫ್ಟ್ ಆಗಿದೆ? ಇದು ಏಲಿಯನ್ ಅಲ್ವಾ? ತುಂಬಾ ಸಾಫ್ಟ್ ಆಗಿದೆ. ಶಿವ, ಏಲಿಯನ್ಗಳು ಬಂದ್ಬಿಟ್ಟಿದೆ. ಓ ಯುಡಿ, ಎಲ್ ನೋಡಿದ್ರಲ್ಲಿ ನಿನ್ಗೆ ಏಲಿಯನ್ಸ್ ಕಾಣಿಸ್ತಾರಲ್ವಾ? ಆದಿ, ಯುಡಿ, ನೀವ್ ಹಿಂದೆ ಒಂದ್ಸಲ ನೋಡಿ. ಏನಿದೆ? ಅಯ್ಯೋ, ನೀವು ಇಷ್ಟೊತ್ತು ರಾತ್ರಿಲಿ ಇಲ್ಲೇನ್ ಮಾಡ್ತಾ ಇದ್ದೀರಾ? ಮೊದ್ಲು ನಿಮ್ ಮನೆಗೆ ಹೋಗಿ ಮಕ್ಕಳೇ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಡೋಂಟ್ ವರಿ. ನಮ್ ಕಮಾಂಡೋ ಟ್ರೈನಿಂಗ್ ನಲ್ಲಿ ನಾಯಿಗಳನ್ನ ಹೇಗ್ ಪಳಗಿಸ್ಬೇಕು ಅಂತ ಹೇಳ್ಕೊಟ್ಟಿದ್ದಾರೆ. ಸೈಡ್ ಅಲ್ಲಿ ನಿಂತ್ಕೊಳ್ಳಿ, ನಾನೇನ್ ಮಾಡ್ತೀನಿ ಅಂತ ನೋಡ್ತಾ ಇರಿ. ಹೇಗ್ ಪಳಗಿಸ್ತೀನಿ. ಬನ್ನಿ ಎಲ್ರು ಬನ್ನಿ, ಬಿಸ್ಕಿಟ್ ತಿನ್ನಿ. ನೋಡಿ, ಸಿಚುವೇಶನ್ ನನ್ ಕಂಟ್ರೋಲ್ ಅಲ್ಲಿದೆ. ಸಾಕು ಮತ್ತೆ ಬಿಸ್ಕಿಟ್ ಇಲ್ಲ.
ಈಗ ಎಲ್ರು ಒಳಗಡೆ ಹೋಗಿ. ನಾನ್ ಹೇಳಿದ್ ಗೊತ್ತಾಯ್ತಲ್ವಾ? ಬಿಸ್ಕಿಟ್ ಎಲ್ಲ ಖಾಲಿಯಾಗಿದೆ. ನನ್ನ ಹತ್ರ ಬೇರೆ ಬಿಸ್ಕಿಟ್ ಇಲ್ಲ, ಬೇರೆ ಇಲ್ಲ. ಓಡಿ. ನನ್ನ ಬಿಟ್ಟು ಬಿಡಿ. ಅಯ್ಯ, ನನ್ ಬಿಟ್ಬಿಡಿ, ನನ್ ಬಿಟ್ಬಿಡಿ. ಅಯ್ಯೋ, ಅಯ್ಯೋ, ಅಯ್ಯೋ. ಲಡ್ಡು ಸಿಂಗ್ ಸರ್, ನೀವು ನಾಯಿ ತರ ಯಾಕೆ ಮಾತಾಡ್ತಾ ಇದ್ದೀರಾ? 4 ಅದು ಆ 4 ನಾಯಿಗಳು ಸೇರಿ ನನ್ನನ್ನ ಈ ರೀತಿ ಕಚ್ಚಾಕ್ಬಿಟ್ವು. ಆ ನಾಯಿಗಳು ಮನುಷ್ಯರ ತರ ಇದ್ವು. ಲಡ್ಡು ಸಿಂಗ್ ಸರ್, ನಾಯಿಗಳೆಲ್ಲ ಹೋಗಾಯ್ತು. ಈಗ ನೀವು ರಿಲ್ಯಾಕ್ಸ್ ಆಗಿ. ಥ್ಯಾಂಕ್ ಯು ಶಿವ, ನನಗೆ ನೆನ್ಪ್ ಮಾಡಿದ್ದಕ್ಕೆ. ನಾನ್ ಮಾಡಿರೋ ಪ್ಲಾನ್ ಎಲ್ಲ ಹಾಳಾಗ್ ಹೋಯ್ತು. ಬಿಸ್ಕಿಟ್ ಐಡಿಯಾನ ಡ್ರಾಪ್ ಮಾಡೋಣ, ಬೇರೆ ಏನಾದ್ರೂ ಯೋಚನೆ ಮಾಡಿ. ಅಯ್ಯೋ, ನೀವಿಬ್ರು ನನ್ ಗಾಡಿನೇ ತಗೊಂಡು ಹೋಗ್ತಾ ಇದ್ದೀರಾ ನೋಡಿ. ಓಡಿ, ಲೈಸೆನ್ಸ್ ಇಲ್ದೆ ಗಾಡಿ ಓಡಿಸೋ ತಪ್ಪು. ರೇವಾ, ಆದಿ, ಯುಡಿ, ನೀವೆಲ್ಲ ಬೇರೆ ಸೈಡ್ ಹೋಗಿ. ನಾನು ಇವ್ರನ್ನ ನೋಡ್ಕೋತೀನಿ. ಸಾರಿ ಗೆಳೆಯ, ನಂಗೆ ಹೀಗೆ ಮಾಡ್ಲೇಬೇಕಾಗಿತ್ತು. ಆದ್ರೆ ಡೋಂಟ್ ವರಿ, ನಿಮ್ಮವರೆಲ್ಲ ಬಂದು ನಿಮ್ಮನ್ನ ಬಿಡಿಸ್ಬಿಡ್ತಾರೆ. ಲಡ್ಡು ಸಿಂಗ್ ಸರ್ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಶಿವ. ಅಯ್ಯೋ, ಲಡ್ಡು ಸಿಂಗ್ ಸರ್ ಏನಾಯ್ತು? ಇವ್ರು ಯಾಕೆ ಹೀಗೆಲ್ಲ ನಡೀತಿದ್ದಾರೆ? ಲಡ್ಡು ಸಿಂಗ್ ಸರ್, ನಿಂತ್ಕೊಳ್ಳಿ. ಲಡ್ಡು ಸಿಂಗ್ ಸರ್ ಎದೇಳಿ, ನೀವು ಒಬ್ಬ ಮನುಷ್ಯ, ನಾಯಿ ಅಲ್ಲ. ಆ ನಾಯಿಗಳು ನನ್ನನ್ನ ಹಿಡ್ಕೊಂಡು ಕಚ್ಚಾಕ್ಬಿಟ್ವು. ಮೊನ್ನೆ ಆ ನಾಯಿಗಳು ನನ್ನ ಕೈಯಿಂದ ಬಿಸ್ಕಿಟ್ ತಿಂದು ಇವತ್ತು ಕೂಡ ಬಿಸ್ಕಿಟ್ ಕೇಳೋದಕ್ಕೆ ಬಂದು ನನ್ನನ್ನೇ ಕಚ್ಚುತ್ತಿವೆ. ನಾನು ಅವನ್ನ ಸುಮ್ನೆ ಬಿಡೋದಿಲ್ಲ. ಹಾ ಲಡ್ಡು ಸಿಂಗ್ ಸರ್, ನೀವ್ ಹೋಗ್ಬಿಟ್ಟು ಅವ್ರಿಗೆ ತೋರ್ಸಿ. ನೀವು ಬಿಡ್ಬೇಡಿ ಆಯ್ತಾ? ಹೋಗ್ಬಿಟ್ಟು ಅವ್ರಿಗೆ ತೋರ್ಸಿ. ಆದಿ, ಈಗಾಗಲೇ ನಾನು 2 ಸಲ ನಾಯಿಗಳಿಂದ ಕಚ್ಚಿಸ್ಕೊಂಡಿದ್ದೀನಿ. ಮತ್ತೆ ಈಗ ನೀನು ಆ ನಾಯಿಗಳ ಹತ್ರ ಹೋಗಿ 3ನೇ ಸಲನೂ ಕಚ್ಚಿಸ್ಕೊಂತೀಯ. ಅವುಗಳಿಂದ ಕಚ್ಚಿಸ್ಕೊಂಡು ನನ್ ಕಷ್ಟ ನನ್ ಗೊತ್ತು. ನನ್ನನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಲಡ್ಡು ಸಿಂಗ್ ಸರ್, ನಿಮ್ಮ ನೋವು ನಮ್ಗೆ ಅರ್ಥ ಆಗುತ್ತೆ. ಈ ತರ ಡೈರೆಕ್ಟ್ ಆಗಿ ಹೋದ್ರೆ ಏನು ಉಪಯೋಗ ಆಗಲ್ಲ. ನನ್ಗನ್ಸುತ್ತೆ ನಾವು ಟೈನಿ ಕಿಂಗ್ ಟಿನೋಕಾ ಹತ್ರ ಹೋಗಿ ಮಾತಾಡ್ಬೇಕು ಅಂತ. ಏನಂತೀರಾ? ಶಿವ, ಏನಾದ್ರೂ ಆಯ್ತಾ? ನೀವ್ ಹೇಗೆ ಹೇಳಿದ್ರು, ನಾವು ಗುಮ್ನಾನ್ ಸಿಂಗ್ ಮನೆನ ಹಾಗೆಲ್ಲ ಹುಡುಕಿದೀವಿ, ಪ್ರತಿಯೊಂದ್ ಮೂಲೆ ಕೂಡ. ಆದ್ರೆ ನಮ್ಗಲ್ಲಿ ಯಾರು ಸಿಕ್ಕಿಲ್ಲ. ಅದ್ ಹೇಗಾಗತ್ತೆ ಶಿವ? ನಮ್ಮವರು ತುಂಬಾ ಜನ ಅಲ್ಲೇನೆ ಮಾಯ ಆಗಿರೋದು ಅಂತ ಹೇಳಿದ್ನಲ್ಲ, ಅವರಲ್ಲಿ ಖಂಡಿತ ಇರ್ತಾರೆ. ನಾನ್ ನಿಮ್ ಜೊತೆ ಅಗ್ರಿ ಮಾಡ್ತೀನಿ. ಅವನು ನಿಮ್ ಜನನ ಹಿಡಿತಿದ್ದಾನೆ ಅಂದ್ಮೇಲೆ ಅವನು ನಿಮ್ ಜನನ ಎಲ್ಲಾದ್ರೂ ಬಚ್ಚಿಟ್ಟೇ ಇರ್ತಾನೆ. ಒಂದ್ಸಲ ಆ ಜಾಗ ಗೊತ್ತಾದ್ರೆ ಸಾಕು. ಡೈರೆಕ್ಟ್ ಆಗಿ ಹೋಗಿದ್ರಿಂದ ಏನು ಉಪಯೋಗ ಆಗಿಲ್ಲ. ನಾವು ಬೇರೆ ಏನಾದ್ರೂ ಯೋಚನೆ ಮಾಡ್ಬೇಕಾಗುತ್ತೆ. ಶಿವ, ನನ್ನ ಹತ್ರ ಒಂದ್ ಐಡಿಯಾ ಇದೆ. ನಾವು ಚಿಕ್ಕವರಾಗ್ಬಿಟ್ಟು ಅಲ್ಲೇ ಹೋಗ್ಬಿಡೋಣ. ಅವಾಗ ಗುಮ್ನಾಮ್ ಅವರು ನಮ್ಮನ್ನ ಅಲ್ಲೇ ಅವ್ರ ಜೊತೆ ಖೈದಿ ಮಾಡ್ತಾರೆ. ಆಗ ಬಾಕಿಯವ್ರು ಕೂಡ ಸಿಗ್ತಾರೆ. ಎಸ್ ರೇವಾ, ಈ ಐಡಿಯಾ ಚೆನ್ನಾಗಿದೆ. ಸರ್,
ನೀವು ನಮ್ಮನ್ನ ಚಿಕ್ಕವರಾಗಿ ಮಾಡ್ಬೋದಲ್ವಾ? ಮೊದ್ಲು ಹೇಗ್ ಮಾಡಿದ್ರು ಹಾಗೆ? ಆಹಾ ಶಿವ, ಯಾಕಾಗಲ್ಲ. ತಗೋ, ಈ ಬೀಜನ ನಿನ್ನ ಬಾಯಲ್ಲಿ ಹಾಕೊಂಡಿರು. ಎಲ್ಲಿವರೆಗೂ ಈ ಬೀಜ ನಿಮ್ಮ ಬಾಯಲ್ಲಿರುತ್ತೋ ಅಲ್ಲಿವರೆಗೂ ನೀವು ಚಿಕ್ಕದಾಗೇ ಇರ್ತೀರಾ. ನೀವು ದೊಡ್ಡವರಾಗ್ಬೇಕು ಅಂದ್ರೆ ಈ ಬೀಜನ ಉಗಿದ್ಬಿಡಿ. ಶಿವ, ನಿಮ್ಮನ್ನೀಗ ಯಾರು ಗುರ್ತು ಹಿಡಿಯೋದಕ್ಕಾಗೋದಿಲ್ಲ. ಗಾತ್ರದಲ್ಲಿ, ರೂಪದಲ್ಲಿ ನೀವು ಎಲ್ರೂ ಈಗ ನಮ್ ತರ ಆಗ್ಬಿಟ್ಟಿದ್ದೀರಾ. ಮತ್ತೆ ನಮ್ ತರ ನೀವು ಹಾರ್ಲೂಬಹುದು. ಲಡ್ಡು ಸಿಂಗ್ ಸರ್, ನೀವು ಹೊರಗಡೆಯಿಂದಾನೇ ನಾರ್ಮಲ್ ಆಗಿ ನೋಡ್ತಾ ಇರಿ. ಏನಾದ್ರೂ ತುಂಬಾ ಎಕ್ಸ್ಟ್ರೀಮ್ ಸಿಚುವೇಶನ್ಗೆ ಹೋದ್ರೆ ನೀವು ಇಡೀ ಪೊಲೀಸ್ ಫೋರ್ಸ್ ನ ಕರ್ಸ್ಬಿಡಿ, ಆಮೇಲೆ ಅಟ್ಯಾಕ್ ಹೇಳಿ. ಅದಲ್ದೆ ಪೊಲೀಸ್ ಏನು ಬೇಕಾಗಲ್ಲ ಅಷ್ಟೊಂದು. ಈಗ ನೀವು ಕೂಡ ಜೊತೆಗಿಲ್ಲ, ನಾನಿಲ್ಲಿರೋದಕ್ಕೂ ಆಗಲ್ಲ. ಮತ್ ನನ್ನ ಅವಶ್ಯಕತೆ ಏನಿದೆ? ನೀವೆಲ್ಲ ಯಾರು ನನ್ ಚಿಂತೆ ಮಾಡ್ಬೇಡಿ. ನೀವ್ ಹೋಗಿ ಹೋಗಿ ಆರ್ತಾ ಇರಿ. ಅವರು ಇನ್ನೂ ಬರಬಹುದು, ನಾನು ಅವ್ರನ್ನ ತಡಿತೀನಿ. ಶಿವ ಎಲ್ಲಾರನ್ನು ಒಬ್ಬೊಬ್ಬರನ್ನಾಗಿ ನನ್ನವ್ರನ್ನ ಒಡೆದು ಹಾಕ್ತಾ ಇದ್ದಾನೆ. ಈ ಹುಡುಗ ನಾನು ಹೆಸರು ಮಾಡೋದನ್ನ ತಡೆಯೋದಕ್ ಸಾಧ್ಯನೇ ಇಲ್ಲ. ಲಡ್ಡು ಸಿಂಗ್ ಅವ್ರೆ, ಇದೇ ತರ ನೀವ್ ಬೈಕ್ ಓಡಿಸ್ತಾ ಇದ್ರೆ ಆಮೇಲೆ ನಾವ್ ಇಡೀ ದುನಿಯಾನ ಒಂದ್ ರೌಂಡ್ ಹೋಗ್ ಬರ್ಬೇಕಾಗತ್ತೆ. ಏನಾದ್ರೂ ಮಾಡಿ ಅವ್ರಿಗೆ ಬಿಸ್ಕೆಟ್ ಹಾಕಿ. ಓಡ್ತಾ ಓಡ್ತಾ ಅವು ಸುಸ್ತಾಗ್ಬಿಡ್ತವೆ. ನಾನ್ ಈ ಬಾರಿ ಬಿಸ್ಕಿಟ್ ನ ತಗೊಂಡೇ ಬಂದಿದ್ದೀನಿ. ಈ ಡಾಗಿಗಳು ಬಹಳ ಖತರ್ನಾಕ್ ಇವೆ. ಬಿಸ್ಕಿಟ್ ತಿಂತ ತಿಂತಾನೆ ನಮ್ಮನ್ನ ಚೇಸ್ ಮಾಡ್ತಿವೆ. ಗುಮ್ನಾಮ್ ಸಿಂಗ್ ನ ಹೆಸರು ಖಂಡಿತ ಮಾಡೇ ಮಾಡ್ತಾನೆ. ಅವ್ರಿಗೆ ಫ್ರೀ ಆಗಿರೋ ಅಂತ ಹಕ್ಕಿದೆ ಗುಮ್ನಾಮ್ ಅಂಕಲ್. ದೊಡ್ಡ ದೊಡ್ಡ ಮಾತುಗಳನ್ನಾಡಿ ನೀನ್ ನನ್ನನ್ನ ಎದುರಿಸೋದಕ್ಕಾಗೋದಿಲ್ಲ ಮಗು. ಮಗು ಅಂತ ಕರಿಬೇಡಿ ಅಂಕಲ್. ಶಿವ, ಶಿವ ಅಂತ ನನ್ನ ಹೆಸರು. ಗುಮ್ನಾಮ್ ಸಿಂಗ್, ನೀವ್ ಇವ್ರ ಜೊತೆ ಏನೇ ಮಾಡಿದ್ರು ಅದರಿಂದ ನಿಮ್ಗೆ ಹೆಸರು ಬಂದೇ ಬರುತ್ತೆ ಖಂಡಿತ. ಆದ್ರೆ ಆ ಹೆಸರು ಜೊತೆಗೆ ಕ್ರಿಮಿನಲ್ ಅಂತ ಸೇರ್ಸ್ಕೊಂಡ್ಬಿಡಿ. ಶಿವ, ಇವನಿಗೆ ಜೈಲಲ್ಲಿ ಒಂದು ಹೊಸ ಹೆಸರನ್ನ ಇಡ್ತೀನಿ, ಬದ್ನಾಮ್ ಸಿಂಗ್. ಜೈಲಲ್ಲಿ ಕೂತ್ಕೊಂಡು ಅವನ ನಾಯಿಗಳನ್ನ ಕರ್ದು ಕರ್ದು ಬಿಸ್ಕಿಟ್ ಹಾಕ್ತಾ ಇರ್ಲಿ, ಅದೇ ಸರಿ ಅವನ್ಗೆ. ನನಗೆ ಬಿಸ್ಕೆಟ್ ಬೇಕಾಗಿಲ್ಲ. ನನಗೆ ಕೆಟ್ಟ ಹೆಸರು ತಗೊಳಕ್ಕೆ ಇಷ್ಟ ಇಲ್ಲ. ನನ್ನನ್ನು ಬಿಟ್ಬೇಡಿ. ಶಿವ, ನಿನಗೆ ತುಂಬಾ ತುಂಬಾ ಧನ್ಯವಾದ. ನಾವಿನ್ ಮೇಲೆ ಹೊಸದಾಗಿ ತುಳಸಿಯನ್ನ ಬೆಳಿತೀವಿ. ಅದ್ರ ಅವಶ್ಯಕತೆ ಏನೂ ಇಲ್ಲ. ನಿಮ್ಮ ಹತ್ರದಿಂದ ಏನೇನೋ ಅವ್ರು ಕತ್ಕೊಂಡಿದ್ದಾರೋ ಅದನ್ನೆಲ್ಲ ನಾವು ಒಂದು ಬೇರೆ ಜಾಗದಲ್ಲಿ ನೆಡೋಣ. ಇಲ್ಲಿಂದ ನಾರ್ತ್ ಅಲ್ಲಿ ಒಂದು ಮೌಂಟೇನ್ ಇದೆ, ಅಲ್ಲಿ ಒಂದು ಸೀಕ್ರೆಟ್ ಜಾಗ ಗೊತ್ತಿದೆ ನನ್ಗೆ. ಅಲ್ಲಿ ನಿಮ್ಗೆ ಯಾರು ತೊಂದರೆ ಕೊಡಕ್ ಬರಲ್ಲ. ನಿಮ್ಮ ಪ್ಲಾಂಟ್ಸ್ ನ ಯಾರು ಕದಿಯೋಲ್ಲ ಇನ್ಮೇಲೆ, ಸರಿನಾ? ಹಾಗೇನಾದ್ರೂ ಆದ್ರೆ ನಾವ್ ಬರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶಿವ. ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ.
Watch India's largest kids library only on Geo Hotstar. Download the app now.